ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೊಸ ರೆಸಿಪಿ ಇನ್ ದ ಸೆನ್ಸ್ ಬರೀ ಮಕ್ಕಳಿಗೆ ಬ್ರೆಡ್ ತಿನ್ನಿಸೋದಲ್ಲ, ಅದು ನಾವು ಹೆಲ್ದಿಯಾಗಿ ಕೊಡಬೇಕಷ್ಟೇ. ಈಗ ನಾವು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸ್ಗೆ ಹಾಕಬೇಕಾಗಿದೆ. ಅದಕ್ಕೆ ಮನೆಯಲ್ಲಿ ಸುಮಾರು ಏನು ಒಂದೊಂದು ಸರಿ ಆಗುತ್ತಲ್ಲ, ಏನೂ ಇಲ್ಲದೇ ಇರೋ ಥರ, ಮಕ್ಳಿಗೆ ಮಾಡೋ ಅಂಥದ್ದು ಇಲ್ಲದೇ ಇರೋ ಥರ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ನಾವು ಬ್ರೆಡ್ಡು ಜಾಮು ಬಟರ್ ಹಾಕಿ ಕಳಿಸೋ ಬದಲು ನಾವು ಈ ಥರ ಹೆಲ್ದಿಯಾಗಿ ಮಾಡಿ ಕಳಿಸ್ಬೇಕಷ್ಟೆ. ಹೆಲ್ದಿ ಏನಪ್ಪ ಭಾಳ ನೀವು ಹೆಲ್ದಿ ಮಾಡೋದು ಅಂತ ನೀವು ಕೇಳ್ಬೋದು. ಏನು ಬೇಕಾಗಿದೆ ಅಂತಂದರೆ, ಬ್ರೆಡ್ ಬೇಕು, ಆಮೇಲೆ ಆಯಿಲ್ಲು, ಸಾಲ್ಟು, ಸ್ವಲ್ಪ ಸಕ್ಕರೆ, ಶೇಂಗಾ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಆನಿಯನ್ನು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಾಲು, ಮತ್ತು ನಿಮ್ಗೆ ಇನ್ನೂ ನವಿಲುಕೋಸು ಇಂಥದ್ದು ಏನಾದ್ರು ಇದ್ದರೆ ಈ ಥರ ನೀವು ಉದ್ದುದ್ದ ಸ್ಲೈಸ್ ಥರ ಮಾಡಿಕೊಂಡೇ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಒಂದೊಂದು ಇಂಚು ಉದ್ದ ಮಾಡಿ ಹಾಕ್ಕೋಬೇಕು, ಈ ಥರ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬು, ಆಮೇಲೆ ಹಸಿಮೆಣಸಿನ್ಕಾಯಿ. ನಾನೇನು ಮಾಡ್ತಾಯಿದ್ದೀನಿ, ಕಸೂರಿ ಮೇಥಿ ಬದಲು ಮೆಂತ್ಯ ಸೊಪ್ಪನ್ನೇ ಬಳಸ್ಕೊತಾ ಇದ್ದೀನಿ. ಸ್ವಲ್ಪ ಕಹಿ ಬರಲ್ಲ, ಏನಿಲ್ಲ, ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಕ್ಕಳು ಇಷ್ಟಪಟ್ಟೆ ತಿಂತಾರೆ, ಏನು ಯೋಚನೆ ಮಾಡೋಂಥದ್ದಿನಲ್ಲ. ಹೇಗೆ ಮಾಡೋದು ಅಂತಂದರೆ, ಫಸ್ಟು ಮೊದಲಿಗೆ ಕಡಾಯಿನ ಒಲೆ ಮೇಲೆ ಇಟ್ಬಿಟ್ಟು ಗ್ಯಾಸ್ ಅಂಟಿಸ್ಕೋಬೇಕು. ಗ್ಯಾಸ್ ಅಂಟಿಸ್ಕೊಂಡು ಸ್ವಲ್ಪ ನೋಡಿ ಆಯಿಲು ನೋಡಿ ಹಾಕ್ಕೊಳ್ಳಿ. ನಾನು ಎಷ್ಟು ಹಾಕ್ತೀನಿ ಅಂತ, ನಾನು ಒಂದು 3 ಮೆಂಬರ್ಸಿಗೆ ಮಾಡ್ತಾಯಿದ್ದೀನಿ. ಹಿಂಗಾಗಿಬಿಟ್ಟು ಒಂದು 3 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಆಯಿಲ್. ಜಾಸ್ತಿ ಏನು ಆಯಿಲ್ ಇದಕ್ಕೂ ಹಿಡಿಯಲ್ಲ. ಸ್ವಲ್ಪ ಬ್ರೆಡ್ಡನ್ನು ಚೆನ್ನಾಗಿ ಮಾಯ್ಶ್ಚರ್ ಚೆನ್ನಾಗಿರುತ್ತಲ್ಲ, ಹೀಗಾಗಿ ಜಾಸ್ತಿ ಏನು ಹಿಡಿಯಲ್ಲ. ಇವಾಗ ಆಯಿಲ್ ಹಾಕಿದ್ದೀನಿ. ತಕ್ಷಣಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಚಟ್ಪಟ ಅಂದುಬಿಡಲಿ. ನಾನು 3 ಬಾಕ್ಸ್ ಕಟ್ಟಬೇಕಾಗಿರೋದ್ರಿಂದ ಒಬ್ಬೊಬ್ಬರಿಗೆ 4 ಪೀಸ್ ಥರ ತೊಗೊಳ್ತಾ ಇದ್ದೀನಿ. ಸಾಕು. ನೀವು 4 ಪೀಸ್ ಥರ ಮಾಡಿಕೊಂಡು ಆ ವೆಜಿಟೇಬಲ್ಲು ಅದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಸಫಿಷಿಯೆಂಟಾಗಿ ಆಗುತ್ತೆ. ಹಿಂಗಾಗ್ಬಿಟ್ಟು 4 ಪೀಸ್ ಬ್ರೆಡ್ ತೊಗೊಳ್ತಾ ಇದ್ದೀನಿ. ಇದನ್ನೆಲ್ಲ ಏನು ಮಾಡಬೇಕು ಅಂತಂದರೆ, ಕಟ್ ಮಾಡ್ಕೋಬೇಕು. ಕಟ್ಟಾರು ಮಾಡ್ಕೊಳ್ಳಿ, ಕೈಯಲ್ಲಿ ಪೀಸಾರು ಮಾಡ್ಕೊಳ್ಳಿ, ನಿಮ್ಗೆ ಹೆಂಗೆ ಅನುಕೂಲನೋ ಹಂಗೆ ಮಾಡ್ಕೊಳ್ಳಿ. ನಾನೇನು ಮಾಡ್ತೀನಿ, ಈ ಸಾಸಿವೆ ಚಟ್ಪಟ ಅನ್ನೋಷ್ಟರಲ್ಲಿ ನಾನು ಈ ಬ್ರೆಡ್ಡನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಪೀಸ್ ಮಾಡೋ ಬದಲು ಬೇಗ ಆಗೋಗುತ್ತೆ. ಈ ಥರ ನಾವು ಕಟ್ ಮಾಡೋದು ಈ ಥರ ಪೀಸ್ ಮಾಡಿಕೊಂಡ್ರೆ ನಮಗೆ ಕಲ್ಸೋಕ್ಕೂ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಏನು ಹೆಸರು ಕೊಡ್ಬೋದು ಅಂದರೆ, ಬ್ರೆಡ್ ಒಗ್ಗರಣೆ ಅಂತ ಮಾಡ್ಕೋಬೋದು. ಚಟ್ಪಟ ಬ್ರೆಡ್ ಒಗ್ಗರಣೆ ಅಂತ ಹೇಳ್ಬೋದು ಅಷ್ಟೇ. ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ, ನಮಗೂ ಎಲ್ಲರಿಗೂ ತುಂಬ ಇಷ್ಟ. ನಾನು ಯಾವಾಗಲಾದರೂ ಒಂದೊಂದು ಸರಿ ತಿಂಡಿ ಅದು ಇದು ಅಂತ ಮಾಡೋಕ್ಕೆ ಬೇಜಾರಾದರೆ ಇದೇ ಥರ ಮಾಡ್ತೀವಿ. ಚೆನ್ನಾಗಿರುತ್ತೆ, ಎಲ್ಲರೂ ಖುಷಿಯಾಗಿ ತಿಂತಾರೆ. ಈ ಥರ ಪೀಸ್ ಮಾಡಿಟ್ಕೋಬೇಕು. ಸಾಸಿವೆ ಚಟ್ಪಟ ಅಂತಿದ್ದಂಗೆ ಒಂದಿಷ್ಟು ಕಡಲೆಬೇಳೆ ಹಾಕಬೇಕು. 1 ಟೀ ಸ್ಪೂನ್ ಕಡಲೆಬೇಳೆ, ಸಾಸಿವೆ ಒಂದು ಅರ್ಧ ಟೀ ಸ್ಪೂನು, ಜೀರಿಗೆ ಒಂದು ಕಾಲು ಟೀ ಸ್ಪೂನ್, ಸಾಸಿವೆ ಕಾಲು, ಜೀರಿಗೆ ಕಾಲು, ಉದ್ದಿನ ಕಡಲೆಬೇಳೆ ಒಂದು 1 ಟೀ ಸ್ಪೂನು, ಸ್ವಲ್ಪ ಕಡಲೆಕಾಯಿ ಬೀಜ. ಚೆನ್ನಾಗಿರುತ್ತೆ, ಅಲ್ಲಿ ಎಲ್ಲೊಂದು ಹೊತ್ತಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಬಾಯಿಗೆ ತಿನ್ನೋಕ್ಕೆ. ಈ ಥರ ರೋಸ್ಟ್ ಮಾಡ್ಕೊಂಡ್ಬಿಟ್ಟು, ರೋಸ್ಟ್ ಆದ ತಕ್ಷಣ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಫಸ್ಟು ಕ್ಯಾರೆಟ್ ಹಾಕ್ಕೋಬೇಕು. ಕ್ಯಾರೆಟು ಹಾಲು ಹಾಕ್ಕೋಬೇಕು. ಕ್ಯಾರೆಟು, ಹಾಲು, ಈರುಳ್ಳಿ, ಕ್ಯಾಪ್ಸಿಕಮ್ಮು ಇದೆಲ್ಲ ಒಟ್ಟಿಗೆ ನೀವು ಹಾಕ್ಕೊಂಡ್ಬಿಡೋಣ. ಜೊತೆ ಕರಿಬೇವು ಹಾಕ್ಬಿಡೋಣ. ಹಸಿಮೆಣ್ಸಿಕಾಯಿನ, ಯಾಕೆಂದರೆ ಕ್ಯಾಪ್ಸಿಕಮ್ ಹಾಕಿದ್ದೀವಿ, ಹಸಿಮೆಣ್ಸಿಕಾಯಿ ಮಕ್ಳಿಗೆ ಕೊಡೋದಲ್ಲ, ನೋಡ್ಕೊಂಡು ಹಾಕಿ. ಬೇಕಂದರೆ ಹಾಕಿ, ಇಲ್ಲ ಅಂದರೆ ನಡೆಯುತ್ತೆ. ಮಕ್ಕಳು ಖಾರ ತಿನ್ನೋಂಗಿದ್ರೆ ಪರವಾಗಿಲ್ಲ, ಅವ್ರಿಗೆ ಹಾಕಿ ಕೊಡ್ಬೋದು. ಕೆಲವರು ಖಾರ ತುಂಬ ಇಷ್ಟಪಡ್ತಾರಲ್ಲ, ಹಿಂಗಾಗ್ಬಿಟ್ಟು ಅಂಥವ್ರಿಗೆ ಖಾರ ಹಾಕ್ಬೋದು. ನಾನೇನು ಮಾಡ್ತೀನಿ, ಒಂದೇ ಒಂದು ಹಸಿಮೆಣ್ಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ.
ಕ್ಯಾಪ್ಸಿಕಮ್ ಆಲ್ರೆಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಸ್ವಲ್ಪ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ರೋಸ್ಟ್ ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ರುಚಿಗೆ ತಕ್ಕನಾಗಿ ಉಪ್ಪು ಹಾಕಬೇಕು. ಇದಕ್ಕೆ ಉಪ್ಪು ಜಾಸ್ತಿ ಅಷ್ಟೊಂದು ಹಿಡಿಯಲ್ಲ ಬ್ರೆಡ್ಡಿಗೆ, ನೋಡ್ಕೊಂಡು ಹಾಕೊಳ್ಳಿ. ಮತ್ತು ಬೇಕು ಅಂದರೆ ಹಾಕೋಬೋದು, ಜಾಸ್ತಿ ಆದರೆ ಸ್ವಲ್ಪ ತಿನ್ನೋಕ್ಕೆ ಕಷ್ಟ ಆಗ್ಬೋದು. ಇದು ಆಲ್ರೆಡಿ ಬ್ರೆಡ್ಡು ಸ್ವಲ್ಪ ಸ್ವೀಟೇ ಇರುತ್ತೆ. ಹಿಂಗಾಗ್ಬಿಟ್ಟು ಸಕ್ಕರೆನ 1 ಟೀ ಸ್ಪೂನ್ ಹಾಕೊಳ್ಳೋಣ, ಜಾಸ್ತಿ ಬೇಡ. ಯಾಕೆಂದರೆ ನಿಂಬು ಎಲ್ಲ ಹಾಕ್ತೀವಲ್ಲ, ಅದು ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕೋಣ, ಸ್ವಲ್ಪ ಅರಿಶಿನ ಹಾಕೋಣ. ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ನಾವಿವಾಗ ಸದ್ಯಕ್ಕೆ ತೆಂಗಿನಕಾಯಿ ತುರಿ ನನಗೆ ಮಾಡೋಕ್ಕಾಗಿಲ್ಲ, ಹಿಂಗಾಗ್ಬಿಟ್ಟು ನಾನು ಹಾಕ್ತಾಯಿಲ್ಲ. ಅದನ್ನು ಆಪ್ಷನ್. ತೆಂಗಿನಕಾಯಿ ತುರಿನೂ ಹಾಕೋದ್ರೆ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಮೇಲ್ಗಡೆ ಹಾಕೋಬೋದು, ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಅದೆಲ್ಲ ಹಾಕೋದು. ಇವಾಗ ಇದಕ್ಕೆಲ್ಲ ಹಾಕಿದ್ದೀನಲ್ಲ, ಈಗ ಉಪ್ಪು ಎಲ್ಲ ಹಾಕಿದರೆ ಸ್ವಲ್ಪ ರೋಸ್ಟ್ ಆಗಲಿ, ಕ್ರಂಚಿ ಆಗಿರಬೇಕು. ಇದು ಮಾಡಬಾರ್ದು. ಅಷ್ಟರಲ್ಲಿ ಏನು ಮಾಡೋಣ ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮೆಂತ್ಯ ಸ್ವಲ್ಪ ಹಾಕೋಬೇಕು. ನೀವು ಕಸೂರಿ ಮೇಥಿ ಅದು ಇದು ಬದಲು ಮೆಂತ್ಯ ಸೊಪ್ಪನ್ನೇ ಸ್ವಲ್ಪ ಹಾಕೊಳ್ಳೋದು. ಸ್ವಲ್ಪ ಒಂದು ಹಿಡಿ ಇದರಲ್ಲೇ ಹೀಗೆ ಕಟ್ ಮಾಡಿ ಹಾಕ್ಕೊಳ್ತೀನಿ ನಾನು. ಹೀಗೆ ಕತ್ತರಿನಲ್ಲೇ ಕಟ್ ಮಾಡಿ ಹಾಕ್ಕೊಂಬಲ್ಲ. ಇದು ಕಿಚನ್ಗೆ ಅಂತ ಅಡುಗೆಗೆ ಉಪಯೋಗಿಸೋಕ್ಕೆ ಅಂತ ಇಟ್ಕೊಂಡಿರೋದು. ಇದರಲ್ಲೇ ಕಟ್ ಮಾಡಿಬಿಡಿ ಹಾಕ್ಬಿಡ್ತೀನಿ. ಈ ಥರ ಕಟ್ ಮಾಡ್ಕೊಂಬಿಡೋದು. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡೋಣ. ಆಯಿತು. ಈಗ ಇದಕ್ಕೆಲ್ಲ ಆಯಿತು. ಮತ್ತು ಇದಕ್ಕೇನು ಎಕ್ಸ್ಟ್ರಾ ಮಸಾಲ ಏನೂ ಬೇಕಾಗಿಲ್ಲ. ನಾವು ಮಕ್ಕಳು ಲಂಚ್ ಬಾಕ್ಸ್ ಅಂತ ಮಾಡ್ತಾ ಇರೋದಲ್ಲ, ಅದಕ್ಕೋಸ್ಕರ ಬೇರೆ ನಮಗೆ ಎಕ್ಸ್ಟ್ರಾ ಮಸಾಲ ಏನೂ ಹಾಕೋದು. ಮಕ್ಕಳು ಅಂಥದ್ದು ಮಸಾಲ ಅದಕ್ಕೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಉಪ್ಪು, ಹುಳಿ, ಖಾರ ಇದು ಚೆನ್ನಾಗಿರಬೇಕು. ವೆಜಿಟೇಬಲ್ ಚೆನ್ನಾಗಿ ಬೀಳಬೇಕು. ಇಷ್ಟೇ ನಮ್ಗೆ ಇಂಪಾರ್ಟೆಂಟ್. ಮಕ್ಕಳಿಗೆ ಹೆಲ್ದಿಯಾಗಿ ಕೊಡಬೇಕಾಗಿದೆ, ಅದಕ್ಕೋಸ್ಕರ ಈ ಥರ ಮಾಡೋದಷ್ಟೇ. ಇದು ಸ್ವಲ್ಪ ವೆಜಿಟೇಬಲ್ಲು ರೋಸ್ಟ್ ಆಗಲಿ. ಇವಾಗ ಎಲ್ಲ ವೆಜಿಟೇಬಲ್ಲು ರೋಸ್ಟ್ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ, ಈಗ ಬ್ರೆಡ್ ಪೀಸ್ ಏನು ಮಾಡಿಟ್ಕೊಂಡಿದ್ದೀವಲ್ಲ, ಈ ಬ್ರೆಡ್ ಪೀಸನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಈ ಅವಲಕ್ಕಿ ಒಗ್ಗರಣೆ, ಮಂಡಕ್ಕಿ ಒಗ್ಗರಣೆ ಹೆಂಗೆ ಮಾಡ್ತೀವೋ ಸೇಮ್ ಅದೇ ಥರ. ಇದನ್ನು ಇವಾಗ ನಾವು ಸ್ವಲ್ಪ ನಿಂಬು ಹಾಕಿಬಿಟ್ಟು, ಇದು ಕೆಳಗಡೆ ಪೀಸ್ ಅದಕ್ಕೆ ಕಟ್ಟಾಗಿಲ್ಲ, ಕೈಯಲ್ಲಿ ಮಾಡ್ಕೊಂಬ ಈ ಥರ ಮಾಡಿ ಇವಾಗ ಚೆನ್ನಾಗಿ ನಾವು ಕಲಿಸ್ಬೇಕು. ಸ್ವಲ್ಪ ವೆಜಿಟೇಬಲ್ ಕ್ರಂಚಿಯಾಗಿಯೇ ಇರಲಿ. ಕ್ರಂಚಿಯಾಗಿದ್ದರೆ ಒಂಥರ ಟೇಸ್ಟ್ ಬರುತ್ತೆ. ನಾವು ಬಾಕ್ಸು ಕಟ್ಟೋದನ್ನ ಏನು ಮಾಡಬೇಕು ಅಂದರೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅಷ್ಟೇ. ಯಾಕೆಂದರೆ ಮಕ್ಳಿಗಲ್ವ, ಮಕ್ಳಿಗೆ ಸ್ವಲ್ಪ ಮೆತ್ತಗಿರಲಿ. ದೊಡ್ಡವ್ರಿಗಾದರೆ ಆವಾಗೆ ತಕ್ಷಣಕ್ಕೆ ಊಟಕ್ಕಾದರೆ ಕ್ರಂಚಿ ಆಗಿರಲಿ. ಇವಾಗ ಇದ್ರ ಮೇಲೆ ನಿಂಬೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ನಿಂಬು ಹಾಕೋಣ. ನಿಂಬು ಹಾಕಿದರೆ ಚೆನ್ನಾಗಿರುತ್ತೆ. ಖಟ್ಟ ಮೀಠ ಥರ, ಹುಳಿ ಹುಳಿ, ಸಿಹಿ, ಖಾರ ಈ ಥರ. ನಿಂಬೆಹಣ್ಣು ನೋಡಿ ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ. ಚಿಕ್ಕ ಮಕ್ಳಿಗಾದರೆ ಸ್ವಲ್ಪ ಕಡಿಮೆ ಅನಿಸುತ್ತೇನೋ ನೋಡಿ. ನೀವಾದರೆ ಹೆಂಗೆ ಮಾಡ್ತೀವಿ ನೋಡಿ. ರೆಡಿ ಆಯಿತು. ಬ್ರೆಡ್ ಉಪ್ಪಿಟ್ಟು ರೆಡಿ ಲಂಚ್ ಬಾಕ್ಸ್ಗೆ. ತಕ್ಷಣಕ್ಕೆ 5 ನಿಮಿಷದಲ್ಲಿ ಆಗೋ ಅಂಥದ್ದು ಬ್ರೇಕ್ಫಾಸ್ಟ್. ಬಾಕ್ಸ್ಗೆ ಹಾಕೋಕ್ಕೂ ಚೆನ್ನಾಗಿರುತ್ತೆ. ನಾವು ದೊಡ್ಡವರು ಕೂಡ ಹಾಕೋಬೋದು. ನೀವು ಆಫೀಸ್ಗೆ ಹೋಗೋರಾಗಿದ್ದರೆ ನೀವು ಕೂಡ ಹಾಕೋಬೋದು, ಏನಿಲ್ಲ. ಜಸ್ಟ್ ಏನು ಮಾಡೋದು ಅಂತಂತಂದರೆ, ಎಲ್ಲ ಹಿಂಗೆ ರೆಡಿ ಆಯ್ತಲ್ಲ. ಈಗ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಹೊಟ್ಟೆನೂ ತುಂಬುತ್ತೆ, ಮಕ್ಳಿಗೆ ವೆಜಿಟೇಬಲ್ಲು ತಿನ್ನಂಗೆ. ಈ ಥರ ಲಂಚ್ ಬಾಕ್ಸ್ನ ರೆಡಿ ಮಾಡೋದು. ಈ ಥರ ಬಾಕ್ಸ್ ಹಾಕ್ಬಿಟ್ಟು ಒಂದು ಬನಾನಾನೋ ಆ್ಯಪಲ್ಲು ಏನೋ ಮಕ್ಳಿಗೆ ನೀವೇನು ಹಣ್ಣು ಕೊಡಬೇಕಾಗಿರುತ್ತೋ ಆ ಹಣ್ಣನ್ನು ಈ ಥರ ಕಟ್ ಮಾಡಿ
ಜೊತೆಗೆ ಒಂದೆರಡು ಡ್ರೈ ಗ್ರೇಪ್ಸು ಇದು ಹಾಕಿ ಕೊಡಿ. ಮಕ್ಕಳು ಖುಷಿ ಖುಷಿಯಾಗಿ ತಿನ್ಕೊಂಬರ್ತಾರೆ, ನೀವು ಖುಷಿಯಾಗಿರ್ತೀರ, ಮಕ್ಕಳು ಖುಷಿಯಾಗಿರ್ತಾರೆ. ಅಷ್ಟೇ, ಇನ್ನೇನಿಲ್ಲ. ಡ್ರೈ ಗ್ರೇಪ್ಸು ಆಮೇಲೆ ಖರ್ಜೂರ ಈ ಥರ ಎಲ್ಲ ನಾನು ಏನು ಮಾಡಿರ್ತೀನಿ, ಬೆಳಗ್ಗೆ ತಿನ್ನೋಕ್ಕೆ ಅಂತ ಈ ಥರ ಮಿಕ್ಸ್ ಮಾಡಿಟ್ಟಿರ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಹಿಂಗೆ ಹಾಕಿ ಕೊಟ್ಬಿಟ್ರೆ ಚೆನ್ನಾಗಿ ಖುಷಿ ಖುಷಿಯಾಗಿ ತಿನ್ಕೊಂಬರ್ತಾರೆ. ಇದನ್ನೇನು ಮಾಡಬೇಕು, ನಾವು ಲಂಚ್ ಬಾಕ್ಸ್ ರೆಡಿ ಆಯಿತು. ಲಂಚ್ ಬಾಕ್ಸು ಮಕ್ಕಳಿಗೆ ಈ ಥರ ಕಟ್ಟಿಬಿಟ್ಟು ಲಂಚ್ ಬಾಕ್ಸ್ಗೆ ಈ ಥರ ಬಾಕ್ಸು ಪ್ಯಾಕ್ ಮಾಡಿಕೊಡ್ತಾರೆ. ಮಾಡಿ ಒಂದು ಟಿಶ್ಯೂ ಪೇಪರ್ಗೆ ಒಂದು ಸ್ಪೂನು ಮಕ್ಳಿಗೂ ಸ್ಪೂನೇ ಕೊಡಿ, ಪೋರ್ಕೆಲ್ಲ ಕೊಡೋಕೆ ಹೊರಡಿ. ಈ ಥರ ಇಟ್ಬಿಟ್ಟು ಒಂದು ವಾಟ್ರ್ ಬಾಟ್ಲ್ ಇಟ್ಬಿಟ್ಟು ಈ ಥರ ಪ್ಯಾಕ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸು ಈ ಥರ ಕೊಟ್ಬಿಡೋದು. ಆಮೇಲೆ ದೊಡ್ಡವ್ರಿಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು, ಈ ಥರ ಹಾಕಿ ಅವ್ರಿಗೂ ಈ ಥರ ಹಾಕಿಬಿಟ್ಟು ಸೈಡಿಗೆ ಯಾವುದು ಹಣ್ಣಿರುತ್ತೋ ಮನೆಯಲ್ಲಿ ಆ ಒಂದು ಹಣ್ಣನ್ನು ಇಟ್ಬಿಟ್ಟು ಕೊಡೋದು. ಬ್ರೇಕ್ಫಾಸ್ಟ್ ಈಸಿಯಾಗಿ ನಾವು ಸಂಡೇ ದಿನ ಮಾಡಿಕೊಂಡ್ರೆ ನಾವು ಖುಷಿಯಾಗಿರ್ಬೋದು. ಯಾಕೆಂದರೆ ಅವತ್ತಿನ ದಿನ ಎಲ್ಲ ಲೇಟಲ್ಲ, ಎದ್ದೇಳೋದು ಲೇಟು, ಮಾಡ್ಕೊಳ್ಳೋದು ಲೇಟು. ಬೇಕಿದ್ರೆ ಸ್ವೀಟ್ ಇದ್ದರೆ ಸೈಡಿಗೆ ಒಂದು ಸ್ವೀಟ್ ಇಟ್ಕೊಳ್ಳಿ. ಬ್ರೆಡ್ ಉಪ್ಪಿಟ್ಟು ಜಟ್ಪಟ್ ಅಂತೇಳಿ 5 ನಿಮಿಷದಲ್ಲಿ ರೆಡಿ ಆಗೋಂಥ ಬ್ರೇಕ್ಫಾಸ್ಟು. ಓಕೆ ಫ್ರೆಂಡ್ಸ್, ಓಕೆ, ಸಿ ಯು. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಥಮ್ಸಪ್ ಕೊಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ವೆಜಿಟೇಬಲ್ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ, ಇಂಥದ್ದೇ ಅಂತೇನೆ ಕಡ್ಡಾಯ ಇಲ್ಲ, ಯಾವ್ದು ಬೇಕೋ ಅದು ಹಾಕ್ಕೋಬೋದು. ಜಾಸ್ತಿ ಸ್ಪೈಸಿ ಬೇಡ, ಸಿಂಪಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಓಕೆ, ಸಿ ಯು, ಬಾಯ್.